ಮೈಸೂರು ಜಂಬೂ ಸವಾರಿ ನೋಡೋದಕ್ಕೆ ಅಂತಾನೆ ಎಲ್ಲರೂ ಕೂಡ ಕಾದು ಕೂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಕೂಡ ಆಗುತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಕೆಲವೇ ಕ್ಷಣಗಳಲ್ಲಿ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಮೆರವಣಿಗೆ ಅರಮನೆ ಆವರಣದಲ್ಲಿ ಅಭಿಮನ್ಯುಗೆ ಅಂಬಾರಿ ಕಟ್ಟುವ ಕಾರ್ಯ ಈಗ ನಡೀತಾ ಇದೆ. ಅಭಿಮನ್ಯು ಮೇಲೆ ವಿರಾಜಮಾನಳಾಗಲಿದ್ದಾರೆ ನಾಡದೇವಿ ಚಾಮುಂಡಿ ತಾಯಿ. ನಾಡಿನ ಶಕ್ತಿ ದೇವತೆಯನ್ನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಸಾಗಲಿದ್ದಾನೆ. 6ನೇ ಬಾರಿ ಚಿನ್ನದ ಅಂಬಾರಿ ಹೊತ್ತು ಸಾಗಲಿದ್ದಾನೆ ಕ್ಯಾಪ್ಟನ್ ಅಭಿಮನ್ಯು. ನಾಡ ದೇವತೆಗೆ ಪುಷ್ಪಾರ್ಚನೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. 8ನೇ ಬಾರಿಗೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂಜೆ 4:42 ನಿಮಿಷದಿಂದ 5:16 ಕುಂಭ ಲಗ್ನದಲ್ಲಿ ಜರುಗುತ್ತೆ. ಅರಮನೆಯಿಂದ ಬಲರಾಮ ದ್ವಾರ, ಚಾಮರಾಜ ವೃತ್ತ, ಹೈವೇ ಸರ್ಕಲ್ ಮೂಲಕ ಬನ್ನಿ ಮಂಟಪ ತಲುಪಲಿರುವ ಜಂಬೂ ಸವಾರಿ. ಮೈಸೂರು ದಸರಾ ವೈಭವ ವೀಕ್ಷಿಸಲು ಲಕ್ಷಾಂತರ ಜನ ಅಲ್ಲಿ ಕಿಕ್ಕಿರಿದು ಸೇರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದಸರಾ ಜಂಬೂ ಸವಾರಿ ಆರಂಭ ಆಗುತ್ತೆ. ಈ ಜಂಬೂ ಸವಾರಿ ಅಂದ ತಕ್ಷಣವೇ ಅಮ್ಮ ಒಂಥರ ಖುಷಿ ಆಗುತ್ತೆ. ಅದನ್ನೆಲ್ಲ ಆ ಒಂದು ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಅಂದರೆ ಈಗ ಸರ್ಕಾರದ ಅಧೀನದಲ್ಲಿ ಬರೋದಕ್ಕಿಂತ ಮುಂಚೆ ರಾಜರ ಆಳ್ವಿಕೆ ಸಂದರ್ಭದಲ್ಲಿ ಮೈಸೂರು ದಸರಾ ಜಂಬೂ ಸವಾರಿ ಯಾವ ರೀತಿಯಾಗಿರ್ತಾ ಇತ್ತು? ಅಲ್ಲ, ಅದನ್ನೇ ಆಗ್ಲೇ ಮಾತಾಡಿದ್ವಿ. ಮೈಸೂರು ಮಹಾರಾಜರು ಕೃಷ್ಣದೇವರಾಯ ಒಡೆಯರ ಅಂದ್ರೆ ಕೃಷ್ಣದೇವರಾಜರ ವಿಜಯನಗರ ಸಾಮ್ರಾಜ್ಯದ ಒಬ್ರು ಸಾಮಂತ. 200 ಜನ ಸಾಮಂತರಲ್ಲಿ ಇವರು ಒಬ್ರು. ಅಂದ್ರೆ ಆವಾಗ ಇರೋ ಸಮೃದ್ಧಿ ವಿಶ್ವಕ್ಕೆ ಅತ್ಯಂತ ಸಮೃದ್ಧವಾದಂತದ್ದು ವಿಜಯನಗರ ಸಾಮ್ರಾಜ್ಯ. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ 10 ಲಕ್ಷ ಸೈನಿಕರನ್ನ ಅವರು ಕಾಲ್ದಳ, ಕುದುರೆ ದಳ, ಆನೆ ದಳ ಎಲ್ಲವೂ ಒಂದು ಹೋಗ್ತಾ ಇತ್ತು. ಅವ್ರಿಗೆ ಯಾರಿಗೂ ತಮ್ಮ ರಾಜನ ನೋಡಕ್ಕೆ ಆಗದೆ ಇದ್ದಿದ್ದನ್ನ ಈ ನವರಾತ್ರಿಯಲ್ಲಿ ನೋಡ್ತಾ ಇದ್ರು. ದಿಬ್ಬದ ಮೇಲೆ ಕೂತ್ಕೊಂಡು ಅವರು ಇದ್ರೆ ಇಡೀ ಜನಸಮೂಹ ಕೃಷ್ಣದೇವರಾಯರನ್ನ ನೋಡ್ತಾ ಇದ್ರು. ಅದರ ಒಂದು ಭಾಗ ಮಾತ್ರ 200ಗೆ ಅಂದ್ರೆ 200ಕ್ಕೆ 1% ಅಂದ್ರೆ 0.5% ಇವತ್ತು ಮೈಸೂರಿಗೆ ಉಳಿದಿರೋದು, ಅದಕ್ಕಿನ್ನೂ ಕಡಿಮೆ ಆಗಿರೋದು. ಅದ್ರ ಜೊತೆಗೆ ಆ ರಾಜರ ವೀರತ್ವ, ಶೌರತ್ವ, ಕಲೆ, ಸಂಸ್ಕೃತಿ ಎಲ್ಲವನ್ನ ಅನಾವರಣ ಮಾಡುವಂಥದ್ದು. ಅಂತಂದ್ರೆ ಒಂದು ಏನು ದಸರಾ ಅಂತ ಹೇಳಿದ್ರೆ ಕೆಟ್ಟದರ ವಿರುದ್ಧ ವಿಜಯದ ಸಂಕೇತ. ಸೊ ಕೆಟ್ಟದ ವಿರುದ್ಧ ವಿಜಯವನ್ನ ಸಾಧಿಸೋದು ಅನ್ನೋದನ್ನ ತೋರಿಸೋದ್ರ ಜೊತೆಗೆ ಅದನ್ನ ನಿಮ್ಗೆ ಅವಾಗ್ಲೇ ನಾವು ಹೇಳಿದ್ವಿ, ಫಾರಿನರ್ಸ್ ಕೂಡ ಬಂದಿದ್ದಾರೆ. ಆ ಒಂದು ಏನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿಕೋಲೋ ಕುಂತಿ ಬಂದಿದ್ದಾನೆ, ಡೋಮಿಯೋಸ್ ಫೇಸ್ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಅಲ್ಲಿ ಅವರ ದಾಖಲೀಕರಣ ಮಾಡಿದ್ದಾರೆ, ಯಾವ ರೀತಿ ಇತ್ತು ದಸರಾ ಅನ್ನೋದನ್ನ ಹಬ್ಬವನ್ನ ವಿಜಯನಗರ ಸಾಮ್ರಾಜ್ಯ. ಅದನ್ನ ಇವರ ಸಾಮಂತರಾದ್ರು ಯಾರು, ಮೈಸೂರು ಒಡೆಯರು. ರಾಜ ಒಡೆಯರ ಕಾಲದಲ್ಲಿ 1610ರಲ್ಲಿ ಇದನ್ನು ಕೂಡ ಮೈಸೂರಲ್ಲಿ ಅದನ್ನ ಮುಂದುವರಿಸ್ಕೊಂಡು ಹೋದ್ರು. ಅದೇ ಒಂದು ಸಂಸ್ಕೃತಿ ಮತ್ತು ಹಬ್ಬವನ್ನ ನಮ್ಮ ಮೈಸೂರು ಒಡೆಯರು ಕೂಡ ಅದನ್ನ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಉಳಿದಿದ್ದು 200ರಲ್ಲಿ ಒಂದು ಭಾಗ ಮೈಸೂರು ಒಡೆಯರ್ ನಡ್ಸ್ಕೊಂಡು ಹೋದ್ರು, ಮುಂದುವರ್ಸ್ಕೊಂಡು ಬಂದ್ರು. ಅದನ್ನ ನಾವು ಇಂದೂ ಕೂಡ ಅವರು ನಡ್ಸ್ಕೊಂಡು ಬಂದಿದ್ದಕ್ಕೆ ಮೈಸೂರು ಮಹಾರಾಜರಿಂದ ಇನ್ನೂ ಕೆಳಗಡೆಗೆ ಕಡಿಮೆ ಆಗಿರೋದು ಇದು. ಕರೆಕ್ಟ್. ಅಂದ್ರೆ ಅಷ್ಟು ಕಳ್ಕೊಂಡಿರೋದು ಅಷ್ಟು ಅನ್ನೋದು ನಮ್ಮ ಕಲ್ಪನೆ ಬರಬೇಕು. ನೋಡಿ, ಈಗ ಈ ಮೈಸೂರು ದಸರಾ ಜಂಬೂ ಸವಾರಿಗೆ ನಾವೆಲ್ಲ ಕಾಯ್ತಾ ಇದೀವಿ, ಬಟ್ ಆ ಕ್ಷಣಕ್ಕೆ ಆ ಕಾಲಕ್ಕೆ ಯಾವ ರೀತಿಯಾಗಿರ್ತಾ ಇತ್ತು ಅದು ಅದ್ಭುತ. ಅದನ್ನ ವರ್ಣಿಸಕ್ಕೂ ಸಾಧ್ಯವಾಗೋದಿಲ್ಲ. ಯಾಕೆಂತಂದ್ರೆ ರಾಜರ ಅವರ ಸಂಸ್ಕೃತಿ ಅಂದ್ರೆ ಅಲ್ಲಿ ಏನು ಅಂತ ಹೇಳಿದ್ರೆ ಅವರ ಒಂದು ಪರಿಕಲ್ಪನೆ ಅಥವಾ ಅವರ ಅಭಿರುಚಿ ಅಥವಾ ಅವರ ಏನು ಜವಾಬ್ದಾರಿ ಅಂತೂ ಪ್ರಜೆಗಳಷ್ಟೇ. ಆ ಪ್ರಜೆಗಳು ಆ ನಾಡು ಸಮೃದ್ಧಿ ಆಗ್ಬೇಕು, ಆ ನಾಡಿನ ವೈಭವೀಕರಿಸ್ಬೇಕು. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತನ್ನ ನಾಡು, ತನ್ನ ಪ್ರಜೆಗಳಿಗೋಸ್ಕರನೇ ಅವರು ತಮ್ಮ ಇದು ಬದುಕನ್ನೇ ಮುಡುಪಾಗಿಟ್ಟಿದ್ದಾರೆ. ನೀವು ರಾಣಿಯರಾಗ್ಲಿ ರಾಜರಾಗ್ಲಿ ಇದರಲ್ಲಿ ಧಾರ್ಮಿಕ ಒಂದು ವ್ರತವನ್ನ ಆಚರಿಸಿ ತಮ್ಮ ದೇಶಕ್ಕಾಗಿ, ಸಾಮ್ರಾಜ್ಯಕ್ಕಾಗಿ ವ್ರತ ಮಾಡುವಂಥದ್ದು. 2ನೇದು ಸಾಂಸ್ಕೃತಿಕವಾಗಿ, 3ನೇದು ಸಮೃದ್ಧಿಯಿಂದ ಸಂರಕ್ಷಣೆಗೆ, ಅಂದ್ರೆ ತಮ್ಮ ಸೇನೆಯನ್ನು ಬಲ ಎಷ್ಟಿದೆ ಅಂತ ತೋರಿಸೋದು. ಈ 4ರದು ಒಂದು ಸಮ್ಮಿಶ್ರಣ ಅಂತಂದ್ರೆ ಈ ಜಂಬೂ ಸವಾರಿ ಅಂತ ಹೇಳ್ಬೋದು. ಕರೆಕ್ಟ್. ಈಗ ಜಂಬೂ ಸವಾರಿಯಿಂದ ನಮ್ಮ ಯುವಕರು ಏನ್ ಕಲಿಬೇಕು ಅಂತಂದ್ರೆ, ನೋಡಿ ಅಷ್ಟು ಗಲಾಟೆ, ಅಷ್ಟು ಇದು ಎಲ್ಲ ಇದ್ರೂ ಕೂಡ
ಅದು ಅಭಿಮನ್ಯು ಭಯ ಪಡೋದಿಲ್ಲ, ಭಯ ಪಡಲ್ಲ. ಗಂಭೀರದಿಂದ ಹೋಗುತ್ತೆ. ಹಾ. ನಮ್ಮವರು ಕೂಡ ನಾಯಿ ಬೊಗಳ್ತಾ ಇದ್ರೆ ತಲೆ ಕೆಡ್ಸ್ಕೊಳ್ಳದೆ ಮುಂದೆ ಹೋಗೋದನ್ನ ಕಲಿಬೇಕು ಅಂತ ಅದು ಒಂದು ಈಗಿನ ಕತೆ ಅಂತ ಹೇಳ್ಬೋದು ನಾವು. ಅಂದ್ರೆ ರಾಜ್ಯ ಗಾಂಭೀರ್ಯತೆ, ಹಾ. ಅದಕ್ಕೆ ಒಂದು ಗಜಗಮನೆಗಳು ಆ ರೀತಿ ಹೋಗ್ತಾ ಇರುತ್ತೆ. ಹಾಗೇನೆ ಸೊ ನಮ್ಮ ಮೈಸೂರು ಒಡೆಯರು ಕೂಡ ಈ ರಾಜ್ಯ ಗಾಂಭೀರ್ಯತೆಯಿಂದನೇ ಆಡಳಿತ ಮಾಡಿದ್ರು ಅನ್ನೋ ಒಂದು ಸಂದೇಶ ಅಂತಾನೂ ಕೂಡ ನಾವ್ ಹೇಳ್ಬೋದು. ಕರೆಕ್ಟ್. ಈ ಟ್ಯಾಬ್ಲೋ ಏನಿದು ಈಗ ಬರ್ತಾ ಇರೋದು, ಅಲ್ಲಿ ಶಿವಾಜಿ ಮೂರ್ತಿ ಕಾಣಿಸ್ತಾ ಇದೆಯಾ ಅಥವಾ ಶರಣಬಸವೇಶ್ವರನ ಅಥವಾ ಏನು? ಹಾ ಮೋಸ್ಟ್ ಪ್ರಾಬಬ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯವರ ಕಲಾ ಪರಂಪರೆಯನ್ನ ತೋರಿಸೋದು ಅಂತ. ದಕ್ಷಿಣ ಕನ್ನಡ ಜಿಲ್ಲೆಗೆ ಗಣೇಶ ಕಾಣ್ತಾ ಇದ್ದಾರೆ ನನಗೆ, ಮುಂದ್ಗಡೆ ಯಾರು ಗೊತ್ತಾಗ್ತಾ ಇಲ್ಲ, ಸರಿ ಕಾಣ್ತಾ ಇಲ್ಲ. ಇದು ಬೆಂಗಳೂರು ಕರಗ. ಕರಗ, ಕರಗ, ಧರ್ಮರಾಯನ ಕರಗ. ಕರೆಕ್ಟ್. ಹೇಳಿ, ಧರ್ಮರಾಯನ ಕರಗ ಅದು ಕೂಡ ಅದ್ಭುತವಾದಂಥದ್ದು. ಹೌದು, ನಾವು ನೋಡ್ತೀವಿ ಬೆಂಗಳೂರು ಕರ್ಗ ಎಷ್ಟು ವಿಶ್ವವಿಖ್ಯಾತಿ. ಇದೇ ತರ ದಸರಾ ತರನೇ ಕೂಡ ಬೆಂಗಳೂರು ಕರ್ಗ ವಿಶ್ವವಿಖ್ಯಾತಿ. ಕೆಂಪೇಗೌಡರು ಕೂಡ ವಿಜಯನಗರ ಸಾಮ್ರಾಜ್ಯದ ಸಾಮಂತ, ಚಿಕ್ಕ ಚಿಕ್ಕ ಸಾಮಂತ, 200 ಜನರಲ್ಲಿ ಅವರು ಒಬ್ರು. ಸೊ ಕೆಂಪೇಗೌಡರದ್ದು ಫೋಟೋ ಇದೆ ಅಲ್ಲಿ, ಅದ್ ಮುಂದೆ ನಿಂತಿರೋದು ಕೆಂಪೇಗೌಡ. ಅಂದ್ರೆ ಬೆಂಗಳೂರು ಇತಿಹಾಸವನ್ನ ತೋರಿಸುವಂತದ್ದು ಕೆಂಪೇಗೌಡರ ಅದು ಮೈಸೂರು, ಇದು ಬೆಂಗಳೂರು.